ರೀಲ್ಸ್ಗೂ ಸಿನಿಮಾಗೂ ಎರಡು ಡಿಫ್ರೆನ್ಸ್ ಇದೆ ಸರ್. ರೀಲ್ಸು ಅಂದರೆ ನಾವು ಟೈಮ್ ಪಾಸಾಗಿ ನೋಡೋದು, ಸಿನಿಮಾ ಅಂತ ಬಂದಾಗ ನಾವು ಟೈಮ್ ಕೊಟ್ಟು ನೋಡೋದು ಸಿನಿಮಾ. ಸೊ ಕ್ರೌಡ್ ಫಂಡೆಡ್ ಸಿನಿಮಾ ಅಂದರೆ ಜನನೇ ಬೆಂಬಲಿಸಿ ದುಡ್ಡು ಹಾಕಿ ನೀವು ಸಿನಿಮಾ ಮಾಡಿ ಅಂತ ಪ್ರೋತ್ಸಾಹ ಇರುವಂಥ ಸಿನಿಮಾ. ಜನರ ಸಿನಿಮಾ ಜನರೇ ನೋಡಬೇಕು ಸರ್. ಬಂದು ನೋಡಿದಾಗ ನಮ್ಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಸಿಗತ್ತೆ, ಇನ್ನೊಂದು 10 ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹ ಸಿಗತ್ತೆ. ಈ ಜರ್ನಿಯಲ್ಲಿ ಎಲ್ಲೂ ಸುಸ್ತಾಗಲ್ಲ. ನನ್ನ ಕಡೆಯಿಂದ ಒಂದಂತೂ 100% ಪ್ರಾಮಿಸ್ ಸರ್. ನೀವು ಸಿನಿಮಾ ಬಂದು ನೋಡಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಎಮೋಷ್ನಲ್ ರೈಡ್ ಇರುತ್ತೆ, ಲಾಸ್ಟಲ್ಲಿ ಅಳ್ತೀರಾ. ಅಲ್ಲಾದ್ಮೇಲೆ ಒಂದು ಸರ್ಪ್ರೈಸ್ ಮೂಮೆಂಟ್ ಇದೆ, ಆ ಸರ್ಪ್ರೈಸ್ ಮೂಮೆಂಟಿಗೆ ನಿಮಗೆ ಕ್ಯಾರೆಕ್ಟರು ನಿಮ್ಮದು ಅಂತ ಅನ್ಸ್ಬಿಡತ್ತೆ, ನಿಮ್ಮಲ್ಲಿ ಒಬ್ಬ ಅಂತ ಅನ್ಸುತ್ತೆ. ಅದಾದ್ಮೇಲೆ ನೀವು ಮನೆಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನೀವು ಅದೇ ಗುಂಗಲ್ಲಿ ಒಂದು ದಿವಸ ಆದರೂ ಕಲಿತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ. ನೀವು 100% ಬನ್ನಿ. ನಾನು ಬಂದಾಗ ತುಂಬ ರಿಜೆಕ್ಷನ್ಸ್ ಎಲ್ಲರೂ ಜಾಸ್ತಿ ರಿಜೆಕ್ಷನ್ಸೇನೆ. ಕೆಲವ್ರಿಗೆ ಹೆಂಗಾಗತ್ತೆ ಅಂದರೆ, ನಮ್ಮ ಕೆಲವು ಫ್ರೆಂಡ್ಸೇನೆ ಇವತ್ತು ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದಾರೆ, ಕೆಲವ್ರು ಸಿನಿಮಾ ಮಾಡಿದ್ದಾರೆ, ಎಷ್ಟೊಂದು ಸಿನಿಮಾಗಳಾಗೂ ಇದೆ ಅವ್ರದ್ದು. ನಾವು ಆ ಪ್ರೋಸೆಸ್ಸಲ್ಲಿದ್ದಾಗ ಅದೊಂದು ಒಳ್ಳೆ ಇರುತ್ತಲ್ಲ ಸರ್, ಒಳಗಡೆ ಏನೂ ಆಗ್ತಾ ಇಲ್ಲ, ಏನಾದ್ರು ಮಾಡಬೇಕು, ಇದು ಮಾಡಬೇಕು ಅಂದಾಗ ಈ ಸಬ್ಜೆಕ್ಟು ತುಂಬಾ ನಮಗೆ ಹತ್ತಿರ ಆಗಿತ್ತು. ಸೊ ನನಗೆ ಈ ಸಬ್ಜೆಕ್ಟಲ್ಲಿ ಒಂದು ಸ್ವಲ್ಪ ಮಾಡರ್ನು ಮತ್ತು ಆರ್ಟು ಎರಡು ಮಿಕ್ಸ್ ಮಾಡಿ ತೊಗೊಂಬಂದರೆ ಯಾವ ಪ್ಯಾಟರ್ನಲ್ಲಿ ಬರ್ಬೋದು, ಕಲಾವಿದನ ಜೀವನ ಹೆಂಗಿರ್ಬೋದು, ಅದಕ್ಕೊಂದು ಸ್ವಲ್ಪ ನಾವು ವೈಲೆನ್ಸ್ ತಂದರೆ ಹೆಂಗಿರ್ಬೋದು, ಈ ಪ್ಯಾಟರ್ನಲ್ಲಿ ವರ್ಕೌಟ್ ಮಾಡಿರೋ ಸಿನಿಮಾ. ಅದಕ್ಕೆ ತುಂಬ ಹತ್ತಿರವಾದ ಸಿನಿಮಾ. ಕೆಲವರು ಹಾಗೆ ದಮ್ ಮಾಡ್ಕೊಂಡು ಮುಖದ ಮೇಲೆ ಹೊಗೆ ಬಿಟ್ಟು ಏನೋ ಮಾಡಿದ್ದೀರಾ ಅಂತ, ಕೆಲವ್ರಂತೂ ನಮ್ಮನ್ನು ಒಂಥರ ಭಿಕ್ಷುಕರ ಥರನೇ, ಇವ್ರು ಯಾರೋ ಫಾರ್ಮಲ್ಸಲ್ಲಿ ಬಂದಿರೋ ಭಿಕ್ಷುಕರು, ಬಂದಿದ ತಕ್ಷಣ ಪೋಸ್ಟರ್ ತೋರಿಸಿ ನಡಿ ಏನಿಲ್ಲ, ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಪಾರ್ಟ್ ಆಫ್ ಪ್ರೋಸೆಸ್. ನಮಗೇನು ಅಂದರೆ ಫೈನಲಿ ಸಿನಿಮಾ ಆಗಬೇಕು. ಸಿನಿಮಾ ಆಗೋದಕ್ಕೆ ಏನೇನು ಮಾಡಬೇಕು, ನಮ್ಮ ಕೈಯಲ್ಲಿ ಏನೇನು ಶಕ್ತಿ ಇದೆ ಅದಂತೂ ನಾವು ಮಾಡ್ತೀವಿ ಸರ್. ಯಾರೋ ಒಬ್ಬ ಹಿಂಗೆ ಪ್ರೀತಿಯಲ್ಲಿ ₹1 ಕಳಿಸಿ ಹೋಗಿ ಸಮೋಸ ಟೀ ಕುಡಿ ಅಂತಲ್ಲ ಸರ್, ನೋಡಕ್ಕೆ ₹100, ₹100 10 ಸಲ ಸೇರಿಸಿದ್ರೆ 1000. ಅದೇ ಥರ 1000 ಒಂದು 10 ಸಲ ಸೇರಿಸಿದ್ರೆ 10,000. ಈ ಥರ ಖರ್ಚಾಗಿದೆ ಸರ್. ಎಲ್ಲ ಸೇರಿ ಹತ್ತತ್ರ ಅದೇ 3.5-4 ಆಗಿದೆ. ನಮಸ್ಕಾರ ಕಣ್ರಿ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಪೃಥ್ವಿ ಕಶ್ಯಪ್ ಅವರೇ, ಯೋನ್ಮಿ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ? ನಾನು ಆರಾಮ್ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ದು ಪಿಚ್ ವಿಡಿಯೋ ನೋಡಿದೆ, ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲನೇದಾಗಿ ಕ್ರೌಡ್ ಫಂಡ್ ಹೋಗಿದ್ದೆ ಯಾಕೆ ಸರ್? ನಾನು ಈ ಜರ್ನಿನ ಶುರು ಮಾಡಬೇಕು ಅಂದಾಗ ಅದೇ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ ಇಲ್ಲಿ ಬಂದಿದ್ದು. ನಾನು ಒಂದು 5 years ಮುಂಚೆ ಬಂದೆ. ಬರೋ ಟೈಮಲ್ಲಿ ತುಂಬಾನೇ ಆಡಿಷನ್ಸ್ಗಳಿಗೆ ಅಟೆಂಡ್ ಮಾಡ್ತಾ ಒಂದು 500, 600, 700 ಅದು ದಾಟಾಗ್ಲೂ ನಿಮಗೆ ಫೋನ್ ಮಾಡ್ತೀನಿ, ಹೇಳಿ ಕಳಿಸ್ತೀವಿ, ಒಂದು 15 ಲಕ್ಷ ಹಾಕಿ ಸಿನಿಮಾ ಮಾಡೋಣ, ಅಷ್ಟಿದ್ರು ನಾವೇ ಮಾಡ್ಕೊತೀವಲ್ಲ, ಹಿಂಗೆಲ್ಲ ಹೇಳ್ತಾ ಬರ್ತಾ ಇದ್ರು. ನಮಗೂ ಬೇಕಲ್ಲ ಸರ್, ಮುಂದೆ ಜೀವನ ಹೋಗ್ಬೇಕು, ದುಡಿಮೆ ಇರಬೇಕು. ಸೊ ನಾವೇನಾದ್ರು ಒಂದು ಮಾಡೋಣ ಅಂದ್ಬಿಟ್ಟು ಮುಂಚೆ ನಾನು ಶಾರ್ಟ್ ಫಿಲಮ್ಸ್ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸಿಗೆ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಈ ಸಲ ಒಂದು ಸಿನಿಮಾ ಥರನೇ ನಾವೊಂದು ಅಪ್ರೋಚ್ ಮಾಡಬೇಕು ಅಂತ ನಾವು ಆ ಟೈಮಲ್ಲಿ ರಂಗನಾಯಕಿ ಸಿನಿಮಾ ನೋಡ್ತಾ ಇದ್ದೆ, ಪುಟ್ಟಣ್ಣ ಕಣ್ಗಾಲ್ ಅವ್ರದ್ದು. ಆವಾಗ ನನಗೆ ಇನ್ಸ್ಪೈರ್ ಆಗಿದ್ರೇನೆ ರಂಗನಾಯಕ. ಬಟ್ ನಿಮಗೆ ಗೊತ್ತಲ್ಲ ಸರ್, ಸಿನಿಮಾ ಅಂದರೆ ದುಡ್ಡಿದ್ರೆ ಸಿನಿಮಾ ಮಾಡೋಕ್ಕಾಗತ್ತೆ. ಆ ಪ್ರೋಸೆಸ್ಸಲ್ಲಿ ನಾವು ಬಜೆಟ್ ಹಾಕಿದಾಗ ಫಸ್ಟು ಒಂದು 2-3 ಜನ ಪ್ರೊಡ್ಯೂಸರ್ಸ್ ಕೇಳಿದ್ವಿ. ಅವರು ಒಂದು ಸ್ವಲ್ಪ ಕತೆ ನೋಡಿದ್ರು, ಕತೆ ನೋಡಿ ಒಂದು ಸ್ವಲ್ಪ ಇದೇನೋ ಬೇರೆಯವ್ರದ್ದು ಕತೆ, ಅವ್ರಿಗೆ ಅಷ್ಟು ಅರ್ಥ ಆಗಲಿಲ್ಲ, ಕನೆಕ್ಟ್ ಆಗಲಿಲ್ಲ. ಅದಾದಮೇಲೆ ನಮ್ಮ ಕೈ ಮೇಲೆ ಹಾಕೊಳ್ಳೋದು ಅಂತ ಬಂತು. ನಾವು ಅದಕ್ಕೆ ನಮ್ಮ ಕೈಯಿಂದ ಹಾಕೊಳ್ಳೋಕೆ ಆಗದೆ ಇರೋ ಕಾರಣ, ಸರಿ ಕ್ರೌಡ್ ಫಂಡಿಂಗ್ ಪ್ರೋಸೆಸ್ ನೋಡೋಣ ಒಂದ್ಸಲಿ. ಈ ಲೂಸಿ ಅದು ಮೇಕಿಂಗ್ ವೀಡಿಯೋಸಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಆ ಪ್ರೋಸೆಸ್ ಹೆಂಗಿರುತ್ತೆ, ಏನು ಆಗ್ಬೋದು ಅದರಿಂದ ಅಂತ ಎಲ್ಲ. ಅದನ್ನು ನೋಡಿ ನಾವು ಕ್ರೌಡ್ ಫಂಡಿಂಗೇ ಮಾಡೋಣ ಅಂತ ಪ್ರೋಸೆಸ್ ಹೋದ್ವಿ ಸರ್. ಓಕೆ, ಈ ಕ್ರೌಡ್ ಫಂಡಿಂಗ್ ಅಂದ್ರೆ ಅದರ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ನಿಮ್ಗೆ ರೆಸ್ಪಾನ್ಸ್ ಹೆಂಗೆ? ಒಬ್ಬೊಬ್ರು ಒಂಥರ ವಿಚಿತ್ರವಾಗಿರ್ತಾರೆ ಜನಗಳು. ಅದು ನೈಸ್ ಎಕ್ಸ್ಪೀರಿಯನ್ಸ್, ಅದು ಪಾರ್ಟ್ ಆಫ್ ಪ್ರೋಸೆಸ್. ಅದು ಇವಾಗ ಒಳ್ಳೆ, ನಾವು ಆ್ಯಕ್ಚುಲಿ ಫಸ್ಟ್ ಶುರು ಮಾಡಿದಾಗ ನಾವೊಂದು ಕ್ರೌಡ್ ಫಂಡಿಂಗ್ ಕ್ಯಾಂಪೇನ್ ಪೋಸ್ಟರ್ ಮಾಡಿದ್ವಿ. ಅದು ಒಂದು ಚಿಕ್ಕ ರೂಮಲ್ಲೇ ಒಂದು ಬ್ಯಾಕ್ ಡ್ರಾಪ್ ಹಾಕಿ ಫೋಟೋ ಶೂಟ್ ಮಾಡಿ, ನವರಸ ಅದು ಫೋಟೋ ಶೂಟ್ ಮಾಡಿಬಿಟ್ಟು ನಾವು ಕ್ರೌಡ್ ಫಂಡಿಂಗು ಕ್ಯಾಂಪೇನ್ ಪೋಸ್ಟರ್ ನಾವೇನೆ ಇಬ್ಬರೇನೆ, ಒಂದು ಫೋಟೋಗ್ರಾಫರು, ನಾನೇ ಆರ್ಟಿಸ್ಟು, ನಾನೇ ಡಿಸೈನ್ ಮಾಡಿ ನಾನೇ ಹಾಕಿದ್ದದು. ಅದನ್ನ ನಾವು ಅಪ್ಲೋಡ್ ಮಾಡಾದ್ಮೇಲೆ ನಮಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರೀಚ್ ಸಿಗೋಕ್ಕೆ ಶುರು ಆಯಿತು. ಅಲ್ಲಿಂದ ಕೆಲವರು ನೋಡಿ ನಮಗೆ ಫಸ್ಟ್ ಅಮೌಂಟ್ ಬಂದಿದ್ದು ₹100. ಅದಾದಮೇಲೆ ನಮಗೆ
ಕೆಲವ್ರು ನೋಡಿ 5,000 ರೂಪಾಯಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ 5,000 ರೂಪಾಯಿ 10,000 ರೂಪಾಯಿ, ಕೆಲವರು ನಮಗೆ US UK ಇಲ್ಲೆಲ್ಲ ಇಂದ ಬಂದಿದೆ. ಬಟ್ ಇದು ಒಳ್ಳೆ ಪ್ರೊಸೆಸ್ ನಾವು ಸೈಡ್ಗೆ ಇಟ್ಬಿಟ್ರೆ ಕೆಟ್ಟ ಎಕ್ಸ್ಪೀರಿಯನ್ಸಸ್ ಇರುತ್ತೆ ಸರ್. ನಾವು ಇದನ್ನೆಲ್ಲ ಬೇರೆ ಎಲ್ಲೆಲ್ಲಿ ಜನ ಸೇರ್ತಾರೋ ಅವರಿಗೆ ಕಾಣಿಸೋ ಥರ ನಾವು ಪೋಸ್ಟರ್ ಅನ್ಸಿದ್ವಿ. ಕೆಲವರು ಸ್ಕ್ಯಾನರ್ ಮೇಲೆ ನಾವು ಒಂದು ಲೈನ್ ಹಾಕಿದ್ವಿ, ನಿಮಗೆ ಗೊತ್ತಿಲ್ಲದೆ ಇರೋ ಸೆಲೆಬ್ರಿಟಿನ ನೀವು ಹೆಂಗೆ ಸಪೋರ್ಟ್ ಮಾಡಿ ಪ್ರೀತಿಸ್ತಿರೋ ಅದೇ ರೀತಿ ಹೊಸಬ್ರು ನಾವು ನಮ್ಮನ್ನು ಪ್ರೀತಿಸಿ ಅಂತ ನಾವು ಅಲ್ಲಿ ಹಾಕಿದ್ವಿ ಆ ಪೋಸ್ಟರ್ ಮೇಲೆ. ಯಾರೋ ಒಬ್ಬ ಹಿಂಗೆ ಪ್ರೀತಿಯಲ್ಲಿ ₹1 ಕಳಿಸಿ ಹೋಗಿ ಸಮೋಸ ಟೀ ಕುಡಿ, ₹1 ನಿನ್ಗೆ ಯಾಕೆ ಬೇಕು ಸಿನಿಮಾ, ₹1 ಅದೇ ಅವ್ರ ಅಭಿಮಾನ ಸರ್. ಹಂಗೆ ಕಳಿಸಿದ್ರು. ಅದಾದ್ಮೇಲೆ ನಾವು ರಂಗಶಂಕರ ಹತ್ರ ಎಲ್ಲ ಹೋಗಿ ಕ್ರೌಡ್ ಫಂಡಿಂಗ್, ರಂಗಶಂಕರದಿಂದ ತುಂಬಾನೇ ಕ್ರೌಡ್ ಫಂಡಿಂಗ್ ನಮಗೆ ಬಂದಿದೆ. ಅಲ್ಲಿಂದ ಆಲ್ಮೋಸ್ಟ್ ನಮಗೆ ಅರ್ಧ ಕ್ರೌಡ್ ಫಂಡಿಂಗ್ ಅಲ್ಲಿಂದನೇ ಬಂದಿರೋದು. ಅಲ್ಲಿ ಬೇರೆ ಬೇರೆ ಆರ್ಟಿಸ್ಟಿಕ್ ಜನಗಳು ಎಲ್ಲ ಸಿನಿಮಾ ನಾಟಕ ಎಲ್ಲ ಆರ್ಟಿಸ್ಟಿಕ್ ಫೀಲ್ಡ್ ಎಲ್ಲ ತುಂಬಾನೇ ಬಂದಿದ್ದಾರೆ. ಬಟ್ ಅಲ್ಲೂ ಸಖತ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ಗಳಾಗಿದೆ. ಕೆಲವರು ಹಂಗೆ ದಮ್ ಮಾಡ್ಕೊಂಡು ಮುಖದ ಮೇಲೆ ಹೊಗೆ ಬಿಟ್ಟು ಏನೋ ಮಾಡಿದೀರಾ ಅಂತ, ಕೆಲವ್ರಂತೂ ನಮ್ಮನ್ನ ಒಂಥರ ಭಿಕ್ಷುಕರ ಥರನೇ, ಇವ್ರು ಯಾರೋ ಫಾರ್ಮಲ್ಸ್ ಅಲ್ಲಿ ಬಂದಿರೋ ಭಿಕ್ಷುಕರು ಬಂದಿದ ತಕ್ಷಣ ಪೋಸ್ಟರ್ ತೋರಿಸಿ ನಡಿ ನಡಿ ನಡಿ, ಏನಿಲ್ಲ, ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಪಾರ್ಟ್ ಆಫ್ ಪ್ರೋಸೆಸ್. ನಮಗೇನು ಅಂದ್ರೆ ಫೈನಲಿ ಸಿನಿಮಾ ಆಗಬೇಕು. ಸಿನಿಮಾ ಆಗೋದಕ್ಕೆ ಏನೇನು ಮಾಡಬೇಕು, ನಮ್ಮ ಕೈಯಲ್ಲಿ ಏನೇನು ಶಕ್ತಿ ಇದೆ ಅದಂತೂ ನಾವು ಮಾಡ್ತೀವಿ ಸರ್. ಅಂದ್ರೆ ರಂಗನಾಯಕನೇ ಸಿನಿಮಾ ಮಾಡ್ಬೇಕಂತ ಫಸ್ಟ್ ಫಿಲಮ್. ರಂಗನಾಯಕ ಅನ್ನೋದು ತುಂಬಾ ಹತ್ರವಾಗಿರೋ ಸಬ್ಜೆಕ್ಟ್ ಸರ್ ನನಗೆ. ಯಾಕಂದ್ರೆ ನಾನೊಬ್ಬ ಕಲಾವಿದ ಆಗ್ಬೇಕು ಅಂತಾನೆ ಅಲ್ವಾ ಸರ್, ಎಲ್ಲರಿಗೂ ಅದೇ ಒಂದು ಆಸೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಆಸೆ ಇರುತ್ತೆ. ನನಗೆ ಕಲಾವಿದ ಆಗ್ಬೇಕು ಅಂತ ಆಸೆ. ನಾನು ಬಂದಾಗ ತುಂಬಾ ರಿಜೆಕ್ಷನ್ಸ್ ಎಲ್ಲರೂ ಜಾಸ್ತಿ ರಿಜೆಕ್ಷನ್ಸ್. ಕೆಲವ್ರಿಗೆ ಹೆಂಗಾಗತ್ತೆ ಅಂದ್ರೆ ನಮ್ಮ ಕೆಲವು ಫ್ರೆಂಡ್ಸ್ ಇವತ್ತು ಸೀರಿಯಲ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ, ಕೆಲವ್ರು ಸಿನಿಮಾ ಮಾಡಿದ್ದಾರೆ, ಎಷ್ಟೊಂದು ಸಿನಿಮಾಗಳು ಇದೆ ಅವ್ರದ್ದು. ನಾವು ಆ ಪ್ರೋಸೆಸ್ ಅಲ್ಲಿ ಇದ್ದಾಗ ಅದೊಂದು ಒಳ್ಳೆ ಇರುತ್ತಲ್ಲ ಸರ್, ಒಳಗಡೆ ಏನೋ ಆಗ್ತಾ ಇಲ್ಲ, ಏನಾರು ಮಾಡಬೇಕು ಇದು ಮಾಡಬೇಕು ಅಂದಾಗ ಈ ಸಬ್ಜೆಕ್ಟ್ ತುಂಬಾನೇ ನಮಗೆ ಹತ್ರ ಆಗಿತ್ತು. ಸೊ ನನಗೆ ಈ ಸಬ್ಜೆಕ್ಟ್ ಅಲ್ಲಿ ಒಂದು ಸ್ವಲ್ಪ ಮಾಡರ್ನು ಮತ್ತೆ ಆರ್ಟ್ ಎರಡು ಮಿಕ್ಸ್ ಮಾಡಿ ತಗೊಂಬಂದ್ರೆ ಯಾವ ಪ್ಯಾಟರ್ನ್ ಅಲ್ಲಿ ಬರ್ಬೋದು, ಕಲಾವಿದನ ಜೀವನ ಹೆಂಗಿರ್ಬೋದು, ಅದಕ್ಕೊಂದು ಸ್ವಲ್ಪ ನಾವು ವೈಲೆನ್ಸ್ ತಂದ್ರೆ ಹೆಂಗಿರ್ಬೋದು, ಈ ಪ್ಯಾಟರ್ನ್ ಅಲ್ಲಿ ವರ್ಕೌಟ್ ಮಾಡಿರೋ ಸಿನಿಮಾ. ಅದಕ್ಕೆ ತುಂಬಾ ಹತ್ರವಾದ ಸಿನಿಮಾ. ಪಿಚುಡಿ ನೋಡಿದಾಗ ಅದರಲ್ಲಿ 2 ಕ್ಯಾರೆಕ್ಟರ್ ಇತ್ತು. ಒಂದು ಆರ್ಟಿಸ್ಟ್ ಕಮ್ ಭರತನಾಟ್ಯ. ಅಂದ್ರೆ ಪ್ರಿಪರೇಷನ್ ಯಾವ ತರ ಇತ್ತು? ಭರತನಾಟ್ಯ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಲ್ಲ? ಹೌದು, ನಾನ್ ಬೇಸಿಕಲಿ ವೆಸ್ಟರ್ನ್ ಡ್ಯಾನ್ಸರ್, ಕೊರಿಯೋಗ್ರಫಿ ಇದೆಲ್ಲ ಮಾಡ್ತಾ ಇರ್ತೀನಿ. ನಮ್ಗೆ ಏನಾಯ್ತು ಪ್ರೋಸೆಸ್ ಅಂದ್ರೆ, ನಾನು ಕಮಲ್ ಸರ್, ವಿಕ್ರಮ್ ಸರ್ ಇವ್ರದೆಲ್ಲ ಮೇಕಿಂಗ್ ವಿಡಿಯೋಸು 5 ಎಷ್ಟೊಂದು ಸಿನಿಮಾಗಳನ್ನೆಲ್ಲ ನೋಡ್ತಾ ಇರ್ತೀವಿ. ನಮ್ಗೆ ಅಲ್ಲಿ ಕೇಳಿದ್ದು ಅನುಭವ, 6 ತಿಂಗಳು ಇದಕ್ಕೋಸ್ಕರ ಬಾಡಿ ಮಾಡಿದ್ರಂತೆ, 8 ತಿಂಗಳು ಈ ತರ ಆ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರಂತೆ, ಈ ತರ. ನಮಗೇನು ಅಂದ್ರೆ ಅವರು ಕಲಾವಿದ್ರು, ನಾವು ಕಲಾವಿದ್ರಲ್ವ ಸರ್, ನಾವು ಯಾಕೆ ಈ ಪ್ರೋಸೆಸ್ನ ಟ್ರೈ ಮಾಡಬಾರ್ದು ಅನ್ನೋ ಒಂದಿದು. ಸೊ ನಾವು ಭರತನಾಟ್ಯಂ ಕಲೀಲೇಬೇಕಾಗಿರೋ ಪರಿಸ್ಥಿತಿ ಬಂತು ನಮಗೆ. ನಾನು ಅದಕ್ಕೇನೆ ಎಲ್ಲಾ ಕಡೆ ಹುಡುಕ್ತಾ ಇದ್ದೆ, ಭರತನಾಟ್ಯಂ ಯಾರು ಫ್ರೀಯಾಗಿ ಹೇಳ್ಕೊಡ್ತಾರ ಅಂತ. ಬಜೆಟ್ ಪ್ರಾಬ್ಲಮ್ ಅಲ್ಲ ಸರ್, ಫ್ರೀಯಾಗಿ ಹುಡ್ಕೋರು ಕೊಲಾಬ್ರೇಷನ್, ಅದನ್ನ ತುಂಬಾ ಫಾರ್ಮಲ್ ಆಗಿ ಹೇಳೋದಂದ್ರೆ ಕೊಲಾಬ್ರೇಷನ್. ನಾವು ಹುಡುಕ್ತಾ ಇದ್ವಿ. ಒಬ್ರು ಇಂದ್ರ ಶ್ರದ್ಧಾ ಅಂತ ಅವರು ಸಿಕ್ಕಿದ್ರು. ಅವ್ರು ಇರೋದು ತಲಗಟ್ಪುರ. ಸೊ ನಮ್ದು ಹೆಂಗಾಗ್ತಾ ಇತ್ತು ಅಂದ್ರೆ, ಪ್ರೀ ಪ್ರೊಡಕ್ಷನ್ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಅವ್ರ ಆಫೀಸ್ ಮುಗಿಸ್ಕೊಂಡು ನಮಗೆ ಒಂದು 4 to 6 4 to 7 ಹಂಗೆ ಸಿಗೋರು. ಈವ್ನಿಂಗ್ ಬೆಳಗ್ಗೆ ಅಲ್ಲ ಸರ್, ಡೈರೆಕ್ಟ್ BTM ಇಂದ ಡೈಲಿ ನಾನು ಮತ್ತೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ರವಿ ಅವರು ಹೋಂಡಾ ಆಕ್ಟಿವ್ ಅಲ್ಲಿ ತಲಗಟ್ಪುರಕ್ಕೆ ಹೋಗಿ ತಲಗಟ್ಪುರಕ್ಕೆ ಬಂದು, ಮತ್ತೆ ಇದು ನಮಗೆ ಕೊಲಾಬ್ರೇಷನ್ ಅಲ್ಲಿ ಸಿಗ್ತಿದೆ, ಮತ್ತೆ ಒಂದು ಹೊಸ ಎಕ್ಸ್ಪೀರಿಯನ್ಸು. ಈ ತರ ಒಂದು 6 to 8 months ಕಲ್ತಿದೀವಿ ಸರ್. ನೀವು ಫಸ್ಟ್ ವಿಡಿಯೋ ನೋಡಿದ್ರೆ ನಕ್ಬಿಡ್ತೀರಾ, ಏನು ಯಾರಿಗೂ ಏನೋ ಹಿಂಗ್ ಮಾಡ್ತಾ ಇದ್ದಾನಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಅವರು ಚೆನ್ನಾಗಿ ಟ್ರೈನ್ ಮಾಡಿ ನಮ್ಗೆ ಅರಮಂಡಿ ಮತ್ತೆ ಆ ಮುದ್ರಗಳು, ಯಾಕಂದ್ರೆ ಭರತನಾಟ್ಯಂ ಎಲ್ಲ ತುಂಬಾ ಕ್ಲಾಸಿಕಲ್ ಫಾರ್ಮ್ ಅಲ್ವಾ ಸರ್, ಅದಕ್ಕೆ ಸಿಗ್ನಿಫಿಕೆನ್ಸ್. ಬೈ ವೆಸ್ಟರ್ನ್ ಆದ್ರೆ ಇಲ್ಲ ತಮಟೆ ಡ್ಯಾನ್ಸ್ ಆದ್ರೆ ಎಲ್ಲಾರು ಹೆಂಗೋ ಒಂದ್ ಮಾಡಿದ್ರು ನಡೆಯುತ್ತೆ. ಭರತನಾಟ್ಯಂ ಅಂದ್ರೆ ಅದಕ್ಕೆ ಆದಂತ ರೀತಿ ಇದೆ, ಮತ್ತೆ ಅದ್ರದ್ದು ಸ್ಟ್ಯಾಂಡ್ಗಳು ಮತ್ತೆ ಕೈ ಪೊಸಿಷನ್ಸ್ಗಳು. ನಾವು ಮತ್ತೆ ಸಿನಿಮಾ ಆ ಪೋರ್ಷನ್ ಮಾಡ್ಬೇಕಾದ್ರೆ ಅದನ್ನ ಪ್ರಾಕ್ಟೀಸ್ ಮಾಡೋರ್ಗೆ ಅಥವಾ ಅದನ್ನ ಮಾಡೋರ್ಗೆ ಎಲ್ಲೂ ಹರ್ಟ್ ಆಗ್ಬಾರ್ದು, ಅಥವಾ ಇದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಅಂತಾನೆ ಕಲ್ತಿ ಪ್ರೋಸೆಸ್ ಹೋಗೋಣ ಅಂತಾನೆ ಒಂದು 6 to 8 months ಭರತನಾಟ್ಯಂ ಕಲ್ತ್ ಮಾಡಿದ್ವಿ. ನಿಮ್ ಪಿಚುಡಿ ನೋಡಿದಾಗ
ಆಲ್ಮೋಸ್ಟ್ ನೀವು ಕಮ್ಮಿ ಆರ್ಟಿಸ್ಟ್ ಹೇಳಿದ್ರು ನೋನ್ ಫೇಸ್ಗಳು ಇದ್ದಿದ್ದು ಮಾತ್ರ ರಮೇಶ್ ಭಟ್ ಸರ್. ಅಂದ್ರೆ ಅವ್ರ ಅಪ್ರೋಚ್ ಆಗ್ತಾರೆ ಸರ್ ಆಕ್ಚುಲಿ ರಮೇಶ್ ಸರ್ ಇರ್ಲೇ ಇರ್ಲಿಲ್ಲ ಸರ್ ಫಸ್ಟ್. ನಮ್ಗೆ ಅದ್ರ ಬದಲು ಇನ್ನೊಬ್ರು ಆರ್ಟಿಸ್ಟ್ ಇದ್ರು, ಅವ್ರಿಗೆ ನಮ್ಮೇಲೆ ತುಂಬಾನೇ ಪ್ರೀತಿ. ಆ ಪ್ರೀತಿ ನಮ್ಗೆ ಅವ್ರನ್ನ ಚೇಂಜ್ ಮಾಡೋ ಪರಿಸ್ಥಿತಿಗೆ ಕರ್ಕೊಂಡ್ಬಂತು. ನಮ್ಗೆ ಆಲ್ಮೋಸ್ಟ್ ಒಂದ್ ದಿವಸದಲ್ಲಿ ಶೆಡ್ಯೂಲ್ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಆದ್ರೆ ಆ ಪ್ರೀತಿ ಅಭಿಮಾನಕ್ಕೋಸ್ಕರ ನಾವು ಆ ಒಂದು ಪೋರ್ಷನ್ಗೆ ಬೇರೆ ಆಕ್ಟರ್ ಹಾಕಿ ಇನ್ನೊಂದ್ ದಿವಸ ಮಾಡೋಂಥ ಪರಿಸ್ಥಿತಿ ಬಂತು. ಸೊ ನಮ್ಗೆ ಫಸ್ಟ್ ತಲೆಯಲ್ಲಿ ಇದ್ದಿದ್ದು ರಂಗಣ್ಣ ರಘು ಸರ್. ಅದಾದ್ಮೇಲೆ ರಂಗಣ್ಣ ರಘು ಸರ್ದು ಡೇಟ್ ಸಿಗ್ಲಿಲ್ಲ ನಮ್ಗೆ. ಅವ್ರು ಹೇಳಿದ್ರು 1-3 ತಿಂಗಳಾಗತ್ತೆ ಅಂತ. ಬಟ್ ನಮಗೆ ಲೊಕೇಶನ್ದು ಅದು ಇದು ಒಂದ್ ಸ್ವಲ್ಪ ಪ್ರೋಸೆಸ್ ಇತ್ತು. ನಾವು ಅದಕ್ಕೇನೆ ಸರಿ ಬೇರೆ ಆಪ್ಷನ್ ಹುಡ್ಕೋಣ ಅಂತ ನೋಡ್ತಾ ಇದ್ವಿ. ಅವಾಗ ನಮ್ ರವಿ ಕಲಾ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರ ಎಲ್ಲ ಆಕ್ಟರ್ಗಳದ್ದು ಇದ್ರದ್ದು ಮನೆ ಇದೆಲ್ಲ ತೋರಿಸ್ತಾ ಇರ್ತಾರೆ. ನಾವು ಅದ್ರಲ್ಲಿ ರಮೇಶ್ ಸರ್ದು ಮನೆ ನೋಡಿದ್ವಿ. ಮನೆ ನೋಡಿದ್ದೇನೆ, ಇದು ತಲಗಟ್ಪುರ ನಮ್ ಫ್ರೆಂಡ್ ಮನೆ ಇದ್ದಂಗಿದೆಯಲ್ಲ, ಸರಿ ಬಾ ಒಂದ್ಸಲಿ ಹೋಗೋಣ. ಹೋದ್ವಿ. ಅದು ನಮ್ಮ ಫ್ರೆಂಡ್ ಇರೋ ಗೇಟೆಡ್ ಕಮ್ಯುನಿಟಿ, ಅದು ನಮ್ಮ ಫ್ರೆಂಡ್ ಇದ್ದಿದ್ದೆ ಅಲ್ಲಿ. ನಾವು ನಮ್ಮ ಫ್ರೆಂಡ್ ಹೆಸರು ಹೇಳ್ಕೊಂಡು ಒಳಗಡೆ ಹೋದೆ. ಅದೇ ವಿಡಿಯೋ ನೋಡ್ಕೊಂಡು ಅದೇ ಬೀದಿಗೆ ಹೋಗಿ ಅಲ್ಲಿ ಹೋಗಿ ಬೆಲ್ ಮಾಡಿದ್ವಿ. ಫಸ್ಟ್ ಅವರು ಮಿಸಸ್ ಅವ್ರು ಬಂದ್ರು. ಅವ್ರು ಗಾಬರಿ ಆಗೋದ್ರು, ಯಾರು ಇವ್ರು ಇಬ್ರು ಹಿಂಗಿದಾರಲ್ಲ ಸರ್. ನಾವ್ ಇಲ್ಲಾದ್ರೆ ನೀಟಾಗಿ ರೆಡಿಯಾಗಿ ಅಲ್ಲಿ ಚಡ್ಡಿ ಹಾಕೊಂಡು ಪುಲೋವರ್ ಹಾಕೊಂಡು ಹೋಗಿರ್ತೀವಿ, ಯಾರು ಇವ್ರು ಹಿಂಗಿದಾರಲ್ಲ ಅಂತ ಅಂದ್ರು. ಆಮೇಲೆ ರಮೇಶ್ ಸರ್ ಬಂದ್ರು. ಅವರು ಪಾಪ ಫಸ್ಟ್ ಫೋಟೋ ಅಂತ ಅನ್ಕೊಂಡ್ರು. ಆಮೇಲೆ ನಾವ್ ಹೇಳಿದ್ವಿ ಹಿಂಗೆ ಅಂತ ನಂಬರ್ ಕೊಟ್ಟು. ಆಮೇಲೆ ಒಂದು 3-4 ಮೀಟಿಂಗ್ ಆದ್ಮೇಲೆ ಅವರು ಒಪ್ಕೊಂಡ್ರು. ಆಕ್ಚುಲಿ ಅವರಿಂದ ನಮ್ಗೆ ಸಿಕ್ಕಿರೋದು ಜಾಸ್ತಿ, ಕಳ್ಕೊಳ್ಳೋದ್ರಿಂದ. ಬಂದ್ರು, ಸ್ಕ್ರಿಪ್ಟ್ ಎಲಿವೇಟ್ ಆಯ್ತು. ಅವರಿಂದ ನಾವು ತುಂಬಾ ಕಲ್ತ್ವಿ. ಅವರಿಂದ ಶಂಕರಣ್ಣ ಬಗ್ಗೆ ತುಂಬಾ ಗೊತ್ತಾಯ್ತು. ಅವ್ರ ಜೊತೆ ಒಂದ್ ಚಿಕ್ಕ ಜರ್ನಿ ಆಗಿದ್ರು ಒಡನಾಟ ಜಾಸ್ತಿ ಇತ್ತು. ಐ ಥಿಂಕ್ ಆ ಪ್ರಾಜೆಕ್ಟ್ ಕೇಳತ್ತೆ ಸರ್, ಆ ಪ್ರಾಜೆಕ್ಟೇ ಹಂಗೆ ಕರ್ಕೊಂಡು ಹೋಗುತ್ತೆ. ಸೊ ರಮೇಶ್ ಭಟ್ ಸರ್ ಹಂಗೆ ನಮ್ಮ ಪ್ರಾಜೆಕ್ಟ್ ಬಂದಿದ್ದು. ಅಂದ್ರೆ ನಿಮ್ದು ಕ್ರೌಡ್ ಫಂಡ್ ಕಲೆಕ್ಟ್ ಆಯ್ತು ಒಂದು ಅಮೌಂಟ್. ಅದಾದ್ಮೇಲೆ ಇದು ಗ್ಯಾಪ್ ಎಷ್ಟಾಯ್ತು, ಅಂದ್ರೆ ಪ್ರೋಸೆಸ್ ಎಷ್ಟು ತಗೊಳ್ತು ಸರ್? ನಮ್ಗೆ ಕ್ರೌಡ್ ಫಂಡಿಂಗ್ ಅಲ್ಲಿ ಹತ್ತತ್ರ ಏನ್ ಬಂತೋ, 2-2.5 ಏನ್ ಬಂತೋ ನಮ್ಗೆ ಆಗತ್ತೆ. ನಮ್ಗೆ ಆಕ್ಚುಲಿ ಒಂದ್ ದಿವ್ಸಕ್ಕೆ ಆಲ್ಮೋಸ್ಟ್ 1.5 1.25 ಖರ್ಚಾಗಿದೆ. ನಾವು ಒಂದೇ ದಿವಸ ಟೈಮ್ ಅಂತ ಅನ್ಕೊಂಡಿದ್ದು, ಅದು ಇನ್ನೊಂದ್ ದಿವ್ಸಕ್ಕೆ ಹೋಯ್ತು. ಸೊ ನಾವು ಮತ್ತೆ ಆ 1.5 ಅರೇಂಜ್ ಮಾಡಲೇಬೇಕು. ನಾವೇನ್ ಅನ್ಕೊಂಡ್ವಿ, ಸರಿ ಪ್ರೊಡಕ್ಷನ್ಗೆ ಏನಾಗಿದೆಯೋ ಅಷ್ಟು ಇಲ್ಲಿ ಸಿಕ್ಕಿದೆ, ನಾವು ಮುಂದಕ್ಕೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ನಮ್ಮ ಹತ್ರ ಏನೋ ಎಕ್ವಿಪ್ಮೆಂಟ್ಸ್ ಇದೆಯೋ ಅದರಲ್ಲೇನೆ ಎಡಿಟಿಂಗು ಡಬ್ಬಿಂಗ್ ಎಲ್ಲ ನೋಡ್ಕೊಳ್ಳೋಣ. ಬಟ್ ಅದಾದ್ಮೇಲೆ ನಾವು ಆ ಪ್ರೋಸೆಸ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಯ್ತು, ಇಲ್ಲ ಪ್ರತಿಯೊಬ್ರು ಬಂದಾಗ್ಲೂ ಮತ್ತೆ ಅವ್ರ ಹತ್ರ ಕೊಲಾಬ್ರೇಷನ್ ಇಲ್ಲ, ಅವ್ರನ್ನ ಊಟ ತಿಂಡಿ ಸಣ್ಣ ಪುಟ್ಟದ್ ನೋಡ್ಕೊಂಡು ಮಾಡ್ಬೇಕಾದ್ರೆ ಆ ಸಣ್ಣ ಪುಟ್ಟ ಖರ್ಚುಗಳಿರುತ್ತಲ್ಲ ಸರ್. ನೋಡಕ್ 100 ರೂಪಾಯಿ, 100 ರೂಪಾಯಿ 10 ಸಲ ಸೇರ್ಸಿದ್ರೆ 1000. ಅದೇ ತರ 1000 ಒಂದು 10 ಸಲ ಸೇರ್ಸಿದ್ರೆ 10,000. ಈ ತರ ಖರ್ಚಾಗಿದೆ ಸರ್. ಎಲ್ಲ ಸೇರಿ ಹತ್ತತ್ರ ಅದೇ 3.5-4 ಆಗಿದೆ. ನಮ್ಗೆ ಅದೇ ಸರ್, ಇವಾಗ ಕ್ರೌಡ್ ಫಂಡಿಂಗ್ ಅಂತ ನಾವು ಬಂದಾಗ್ಲೂ ದುಡ್ಡು ಬರೋದು ಒಂದ್ ಕಡೆ ಆದ್ರೆ ದುಡ್ಡು ಖರ್ಚು ಮಾಡೋ ರೀತಿ ಇನ್ನೊಂದ್ ಕಡೆ ಹೊರಟೋಗತ್ತೆ. ಬರೋ ಪ್ರೊಸೆಸ್ ಸ್ಲೋ, ಹೋಗೋದು ಫಾಸ್ಟ್. ನಮ್ಗೆ ಲೊಕೇಶನ್ ಅಲ್ಲಿ ಕೆಲವು ಸಲ ಪ್ರಾಬ್ಲಮ್ ಆಗೋದು. ನಮ್ಗೆ ಇವಾಗ ನಾರ್ಮಲ್ ಲೊಕೇಶನ್ ಅಂತ ಬಂದಾಗ ನಾಟಕಕ್ಕೊಂದು ರೇಟು, ಸ್ಕೂಲ್ ಪ್ರೋಗ್ರಾಮ್ಸ್ಗೊಂದು ರೇಟು, ಆನ್ಯುವಲ್ ಡೇ ಅಂತ ಒಂದು ರೇಟು, ಈ ತರ ಬರುತ್ತೆ. ಬಟ್ ಸಿನಿಮಾ ಅಂತ ನೀವು ಹೇಳಿದ್ರೆ ಅದು ಶಾರ್ಟ್ ಫಿಲಮ್ ಆಗಿರ್ಲಿ, ಫೀಚರ್ ಫಿಲಮ್ ಆಗಿರ್ಲಿ, ನಮಗೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅದು ಎಷ್ಟು, ಒಂದು ಎಕ್ಸಾಂಪಲ್ ಒಂದು 5,000 ಇತ್ತು ಅಂದ್ರೆ ನಮಗೆ ಡೈರೆಕ್ಟ್ 25 ಹೋಗುತ್ತೆ. ಅದು ಅದ್ರ ಮೇಲೆ ನಮಗೆ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು, ಅದು ಎಕ್ಸ್ಟ್ರಾ ಚಾರ್ಜಸ್ ಅಂತ ಇದು ಮಾಡ್ತಾರೆ. ನಮಗೆ ಫಸ್ಟ್ ಶೂಟ್ ಇದ್ದಾಗ ಕಲಾಸೌಧದಲ್ಲಿ ಶೂಟ್ ಮಾಡ್ಬಿಟ್ವಿ. ನಮಗೆ ಶೂಟು ಕೆಲವು ಗ್ರೀನ್ ರೂಮ್ ಸೀನು ಮತ್ತೆ ಬೇರೆ ಸೀನ್ಗೆಲ್ಲ ಅದು ವರ್ಕ್ ಆಗ್ಲಿಲ್ಲ. ಆರ್ಟಲ್ಲಿ ಸ್ವಲ್ಪ ಡಿಫೆಕ್ಟ್ ಆಯ್ತು, ಆರ್ಟಿಸ್ಟ್ ಪ್ರಾಬ್ಲಮ್ ಆಯ್ತು. ನಮ್ಗೆ ಬರೀ 40% ಶೂಟ್ ಮಾಡಿದೀವಿ, ಇನ್ನು 60% ಇದೆ. ಮುಂದಕ್ಕೆ ಹಾಕೊಂಡ್ವಿ. ಮುಂದಕ್ಕೆ ಹಾಕಿ ಮತ್ತೆ ನಾವು ದುಡ್ಡು ಅರೇಂಜ್ ಮಾಡೋ ಅಷ್ಟಿಗೆ ಇನ್ನೊಂದು 3 ತಿಂಗಳು, 2.5 ತಿಂಗಳು ಮುಂದಕ್ಕೆ ಹೋಯ್ತು. 2.5 ತಿಂಗಳು ಇನ್ನೇನು ದುಡ್ಡು ಅರೇಂಜ್ ಆಯ್ತು, ರಮೇಶ್ ಸರ್ ಒಪ್ಸಿದ್ವಿ, ಎಲ್ಲ ಆಯ್ತು. ಮತ್ತೆ ಇವಾಗ ಇನ್ನೇನು ಶೂಟ್ಗೆ ಹೋಗ್ಬೇಕು, ಲೊಕೇಶನ್ ಪ್ರಾಬ್ಲಮ್ ನಮ್ಗೆ. ಮತ್ತೆ ಅದೇ ಲೊಕೇಶನ್ ಇಂದ ನಮ್ಗೆ ಒಂದ್ ಸ್ವಲ್ಪ BBMP ಅವ್ರದ್ದೇನಂದ್ರೆ ಅವ್ರು ಕಾನೂನು ಬದ್ಧವಾಗಿ ಅವ್ರೇನ್ ಮಾಡ್ಬೇಕು ಆ ಇದ್ರಲ್ಲಿ ಅವ್ರು ಇರ್ತಾರೆ. ನಾವು ಅದನ್ನ ತಪ್ಪು ಅನ್ನಕ್ಕೂ ಆಗಲ್ಲ. ಬೇರೆಯವ್ರದ್ದು ಕಾಂಟ್ರಾಕ್ಟ್ ಮುಗ್ದೋಗಿರತ್ತೆ. ನಾವ್ ಇವ್ರಿಬ್ರು ಇದ್ರಲ್ಲಿ ನಾವು ಮಧ್ಯಕ್ಕೆ ಸಿಗಾಕೊಂಡ್ಬಿಟ್ವಿ.
ನಮಗೇನು ಅಂದ್ರೆ ಇವಾಗ ಇವ್ರಿಗೂ ಕೇಳಿದ್ರೆ ಅವ್ರು ನಮಗ್ ಕೇಳ್ತಾ ಇರೋದು ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ, ಇವ್ರ ರೀತಿ ನೋಡಿದ್ರೆ ಇವ್ರದ್ ಕರೆಕ್ಟ್ ಆಗಿದ್ದಾರೆ ಅಂತ. ಸರಿ, ನಿಮ್ಮಿಬ್ರು ಇದ್ರಲ್ಲಿ ನಾವು ಅನ್ಭವಿಸ್ತಾ ಇದೀವಲ್ಲ, ಅದ್ ಹೆಂಗೆ ನಮಗ್ ಗೊತ್ತಾಗ್ಲಿಲ್ಲ ಸರ್. ನಮಗೆ ಅದಾದ್ಮೇಲೆ ಹೆಂಗೋ ಒಂದು ಸ್ಪೆಷಲ್ ಪರ್ಮಿಷನ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾವು, ಯಾಕಂದ್ರೆ ಅಲ್ಲ ಸರ್, ಇವಾಗ ಅರ್ಧ ಪೋರ್ಷನ್ ಅಲ್ಲಿ ಶೂಟ್ ಆಗೋಗಿದೆ. ನಾವು ಮತ್ತೆ ಬೇರೆಯವ್ರಿಗೆಲ್ಲ ದುಡ್ಡು ಕೊಟ್ಬಿಡೋಣ ಅಂದ್ರೆ ಮತ್ತೆ ನಾವು 1.5 ಲಕ್ಷ ಮತ್ತೆ ಅರೇಂಜ್ ಮಾಡಿ ಅವ್ರಿಗೆ ಕೊಡ್ಬೇಕು. ನಾವು ಆ ಟೆನ್ನಿ ಕಾಸ್ಟ್ ಅದೇ ಲೊಕೇಶನ್ ಅಲ್ಲಿ ಶೂಟ್ ಮಾಡೋ ಪರಿಸ್ಥಿತಿ ನಮ್ಗೆ. ಸರಿ ಅಂತ ನಾವು ಆ ಸ್ಪೆಷಲ್ ಪರ್ಮಿಷನ್ ಅದಾದ್ಮೇಲೆ ನಮ್ಗೆ KH ಕಲಾಸೌಧದಲ್ಲೇನೆ ಮಾಡುವಂತ ಅವಕಾಶ ಸಿಕ್ತು. ಓಕೆ, ಇದರಲ್ಲಿ ನಿಮ್ ಪಿಕ್ಚರ್ ಜಾಸ್ತಿ ಡಿಫಿಕಲ್ಟ್ ಅನ್ಸಿದ್ರೆ, ಆದ್ರೆ ನಾವು ಶಾರ್ಟ್ ಫಿಲ್ಮ್ ಆಗುತ್ತೆ ನನ್ಗೆ ಗೊತ್ತು ಒಂದಷ್ಟು. ಆ ಲೈಟಿಂಗ್ ಅದು ಜಾಸ್ತಿ ಡಿಫಿಕಲ್ಟ್ ಅಲ್ಲ, ಚಾಲೆಂಜಿಂಗ್ ಆಗಿತ್ತು. ಇಲ್ಲ ಸರ್, ನಮ್ಗೆ ಹೆಲ್ಪ್ ಆಗಿದ್ದು ರವಿಶಂಕರ್ ಅಂತ ಇದ್ದಾರೆ ಸರ್. ಅವ್ರು ಜಾಫರ್ ಈ ಥಿಯೇಟರ್ಗೆಲ್ಲ ಲೈಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರೋಸೆಸ್ ನೀವು ಭರತನಾಟ್ಯಂ ಅಲ್ಲಿ ನೋಡಿದ್ರೆ ಅಥವಾ ಬೇರೆ ಯಾವುದೇ ಪ್ರೋಸೆಸ್ ಅಲ್ಲಿ ನೋಡಿದ್ರು ಲಾಂಗ್ ಶಾರ್ಟ್ಸ್ಗಳು, 1 ಶಾಟ್ಗಳು ಜಾಸ್ತಿ ಇದೆ. 1 ಶಾಟ್ ಸಮೇತ ನಿಮ್ಗೆ ಭರತನಾಟ್ಯಂ ಅಲ್ಲೂ ಲೈಟ್ ಟ್ರಾನ್ಸಿಷನ್ಗಳಾಗತ್ತೆ, ಮತ್ತೆ ನಾರ್ಮಲ್ ಬೇರೆ ಪಾರ್ಟ್ಸ್ ಅಲ್ಲೂ ಲೈಟ್ ಟ್ರಾನ್ಸಿಷನ್ ಆಗ್ತಾ ಬರುತ್ತೆ. ಈ ಲೈಟಿಂಗ್ ಅಲ್ಲೂ ನಾವು ಡೀಟೇಲಿಂಗ್ ಕೊಡೋದಕ್ಕೆ ಟ್ರೈ ಮಾಡಿದೀವಿ. ಇವಾಗ ಅದ್ ಮಾಡಿರೋದು ಅರ್ಧನಾರೀಶ್ವರ ಕ್ಯಾರೆಕ್ಟರ್, ಅದಕ್ಕೆ ಅಂತಾನೆ ಕೆಲವು ಲೈಟ್ಸ್ ಇದೆ. ನಮಗೆ ಇಲ್ಲಿ ಲೈಟಿಂಗ್ ಅಲ್ಲಿ 2 ಲೈಟಿಂಗ್ ಬಂದ್ಬಿಡತ್ತೆ. ಒಂದು ಸ್ಟೇಜ್ ಲೈಟಿಂಗು ಥಿಯೇಟರ್ಗೆ, ಅದ್ರ ಮೇಲೆ ನಾವು ಲೇಯರ್ ಮಾಡ್ಬೇಕಾಗಿರೋದು ಸಿನಿಮಾ ಲೈಟಿಂಗು. ಪ್ಲಸ್ ಇದು ಆಡಿಟೋರಿಯಮ್, ಸ್ಪೇಸ್ ಜಾಸ್ತಿ. ನಾವು ಈ ಸ್ಪೇಸ್ಗೆ ಎಷ್ಟು ಲೈಟ್ ಬೇಕಾಗತ್ತೆ, ಸಿನಿಮಾ ಲೈಟಿಂಗ್ ಏನು, ಸ್ಟೇಜ್ ಲೈಟಿಂಗ್ ಏನು, ಅದು ಕಲರ್ಸ್ ಏನು, ಆ ಕ್ಯಾರೆಕ್ಟರ್ಗೆ ಈ ಲೈಟ್ ಹಾಕ್ದಾಗ ಇವಾಗ ಕೋಪ ಅಂತ ಬಂದ್ರೆ ರೆಡ್ ಅಂತ ಯೂಸ್ ಮಾಡ್ತಾರೆ, ಅಥವಾ ನಮ್ಗೆ ಈ ಸಾಫ್ಟ್ ಅಪ್ಲಿಫ್ಟಿಂಗು ಈ ತರ ಬಂದಾಗ ಒಂದ್ ಸ್ವಲ್ಪ ಬ್ಲೂ, ಪ್ಯಾರೆಟ್ ಬ್ಲೂ ಈ ತರ ಯೂಸ್ ಮಾಡ್ತಾರೆ. ನಾವು ಅದೆಲ್ಲ ಡೀಟೇಲಿಂಗ್ ನೋಡಿ ನಾವು ರವಿಶಂಕರ್ ಸರ್ಗೆ ಕಾಟ ಕೊಟ್ಟು ಸರ್, ನಾವೊಂದು ನಿಮ್ ಜೊತೆ ನಾಟಕಕ್ಕೆ ಬರ್ತೀವಿ, ಕೆಲವು ನೀನಾಸಂ ನಾಟಕಗಳು ನೋಡಿ ಅದರಲ್ಲಿ ಲೈಟಿಂಗ್ಗಳು ಕಲ್ತು ಓಕೆ ಇಲ್ಲಿ ಹಾಕಿದ್ರೆ ಇಲ್ಲಿ, ಯಾಕಂದ್ರೆ 1 ಶಾಟ್ಗಳಲ್ವಾ ಸರ್, ನಮ್ಗೆ ಲೈಟುನು ಹಂಗೆ ಇದಾಗ್ಬೇಕು. ಎಲ್ಲೂ ಸಿನಿಮಾ ಅಲ್ಲಿ ನಿಮ್ಗೆ ಇಲ್ಲಿ ಲೈಟಿಂಗ್ಗೆ ಟ್ರಾನ್ಸಿಷನ್ ಆಯ್ತು ಅಂತ ಗೊತ್ತಾಗ್ಬಾರ್ದು. ಸೊ ಆ ಫ್ಲೋ ಮಾಡೋದಕ್ಕೆ ನಾವು ಅದಕ್ಕೆ ಅಂತ ಮೂಡ್ ಬೋರ್ಡ್ಸ್ ಮಾಡಿ, ಆ ಮೂಡ್ ಬೋರ್ಡ್ಸ್ ಅಲ್ಲಿ ಈ ಸ್ಟೆಪ್ಗೆ ಇಲ್ಲಿ ಈ ಲೈಟ್ ಬರುತ್ತೆ, ಪ್ರತಿಯೊಂದು ಸ್ಟೆಪ್ಗೂ ಇಲ್ಲಿ ಈ ಲೈಟ್ ಬರುತ್ತೆ ಅಂತ. ಇನ್ಫ್ಯಾಕ್ಟ್ ನಮ್ಮ ಸ್ಟೋರಿ ಬೋರ್ಡ್ ಮಾಡಿದ್ದು ನಮ್ಮ ಅಸೋಸಿಯೇಟ್ ಅವರು ಆ ಲೈಟಿಂಗ್ ನೋಡಿ, ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು ಅವರೇ, ಇದು ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಬಿಟ್ಬಿಡು. 1-2 ದಿವಸ ಅವ್ರ ತಲೆ ಕೆಟ್ಟು ಬರಲೇ ಇಲ್ಲ. ಅದಾದ್ಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರಿಗೆ ಕ್ಲೀನ್ ಆಗಿ, ಇಟ್ ವಾಸ್ ಅ ಕನ್ಫ್ಯೂಸಿಂಗ್ ಪ್ರೋಸೆಸ್, ಬಟ್ ಸಿನಿಮಾಗೆ ಏನ್ ಬೇಕೋ ಅದು ಕೊಡ್ಲೇಬೇಕಲ್ವ ಸರ್. ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಯಾವ ತರ ಇತ್ತು ಅಂದ್ರೆ, ಈಗ ಒಂದು ಅಮೌಂಟ್ ಕಲೆಕ್ಟ್ ಆಗಿದೆ ಅಂದ್ರೆ ನೀವು ಇಲ್ಲಿ ಶೂಟ್ಗೆ ಆಗೋಯ್ತು, ಪೋಸ್ಟ್ ಪ್ರೊಡಕ್ಷನ್ ಕೊಲಾಬ್ರೇಷನ್ ಅಂದ್ರೆ ಅದು ಯಾವ ತರ ಇತ್ತು, ಎಷ್ಟು ಖರ್ಚಾಯ್ತು? ನಮಗೆ ಇವಾಗ ಏನೇ ಕೊಲಾಬ್ರೇಷನ್ ಮಾಡಿದ್ರು ನಮ್ಗೆ ಒಂದು ಮಿನಿಮಮ್ ಅಮೌಂಟ್ ಅಂತ ಆದ್ರೂ ಬೇಕಾಗತ್ತೆ. ಎಲ್ಲರೂ ಇವಾಗ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ ಎಲ್ಲಾರು ಇರ್ತಾರೆ, ಅವ್ರಿಗೆ ಅಟ್ಲೀಸ್ಟ್ ಹೋಗ್ ಬರೋ ಚಾರ್ಜು, ಊಟ ತಿಂಡಿ ಏನೋ ಒಂದ್ ಸ್ವಲ್ಪ ಇದಾದ್ರೂ ಬೇಕಾಗತ್ತೆ. ನಾವು ಎಡಿಟಿಂಗು ನಾವೇ ಮಾಡ್ಕೊಂಡ್ವಿ. ಬಟ್ ಎಡಿಟಿಂಗ್ ಆದ್ಮೇಲೆ ನಮ್ಮ DI ಚಿರಾಗ್ ಅವರು DI ಮಾಡಿದ್ರು. ಅದ್ ಬಿಟ್ಟು ನಮಗ್ ನೆಕ್ಸ್ಟ್ ಬಂದಿದ್ದೇನೆ ಸೌಂಡ್ ಡಿಸೈನ್. ಯಾಕಂದ್ರೆ ಇದು ಕಂಪ್ಲೀಟ್ ಆಡಿಟೋರಿಯಂ ಅಲ್ಲಿ ನಡೆದಿರೋದಲ್ಲ ಸರ್. ಇವಾಗ ಬೇರೆ ಶಾರ್ಟ್ ಫಿಲಮ್ಸ್ ಅಥವಾ ಬೇರೆ ಜಾನರ್ ಫಿಲಮ್ಸ್ ನೋಡ್ತೇವೆ ಅಂದ್ರೆ, ಒಂದು ರೋಡಲ್ಲಿ ಮಾಡೋದಿದ್ರೆ ಅಥವಾ ಬೇರೆ ಲೊಕೇಶನ್ಗಳಲ್ಲಿ ಮಾಡೋದಿದ್ರೆ ಒಂದ್ ಸ್ವಲ್ಪ ಫ್ರೀ ಸ್ಪೇಸ್ ಇರುತ್ತೆ, ಕೆಲವೆಲ್ಲ ಸಿಕ್ಬಿಡತ್ತೆ ಆನ್ಲೈನ್ ಅಲ್ಲಿ. ಬಟ್ ಇದು ವುಡ್ ಮೇಲೆ ಒಂದು ಗೆಜ್ಜೆ ಅದೆಲ್ಲ ಲೇಯರಿಂಗ್ ಬೇಕಾಗಿತ್ತು ನಮ್ಗೆ ಸೌಂಡ್. ನಮ್ಗೆ ಸೌತ್ ಸೈಡ್ ರೆಕಾರ್ಡ್ಸ್ ಅಂತ ವಿಷ್ಣು ಅವ್ರದ್ದಿದೆ, ಅಲ್ಲಿ ನಾವು ಡಿಸೈನ್ ಮಾಡಿದ್ದು. ನಾವು ಆಕ್ಚುಲಿ ಮತ್ತೆ ಮೈಕ್ ಇಟ್ಟು ಒಬ್ರು ಡ್ಯಾನ್ಸರ್ನ ಕರೆಸಿ ಅವ್ರಿಗೆ ಮತ್ತೆ ಅದೇ ಕೊಲಾಬ್ರೇಷನ್ ಪ್ರೋಸೆಸ್, ಅವ್ರಿಗೆ ಇಲ್ಲಿ ಹಿಂಗೆ ಅವ್ರ ಕೈಲಿ ಮತ್ತೆ ಡ್ಯಾನ್ಸ್ ಕಲಿಸಿ, ಅವರು ಡ್ಯಾನ್ಸರು ಕಲ್ತು ಅಲ್ಲಿ ಮತ್ತೆ ಪ್ರೋಸೆಸ್ ಮಾಡಿ ಅದನ್ನ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಭಟ್ ಅಂತ ಅವ್ರು ಅದನ್ನ ಮತ್ತೆ ಆ ಪೊಸಿಷನ್ ಕೊಟ್ಟು ಈ ಕಡೆ ಲೆವೆಲ್ ಆ ಕಡೆ ಲೆವೆಲ್ ಹಿಂಗ್ ಬರ್ಲಿ ಹಂಗ್ ಬರ್ಲಿ ಅಂತ ಫೋಕಸ್ ಮಾಡಿ. ಪ್ಲಸ್ ಈ ಪ್ರೋಸೆಸ್ ಅಲ್ಲಿ ಏನು ಅಂದ್ರೆ, ನೀವು ಒಂದು ಅಬ್ಸರ್ವ್ ಮಾಡ್ತು ಅಂದ್ರೆ, 1 ಶಾಟ್ ನಾವ್ ಇಟ್ಟಿರೋ ಕಾರಣನೇ ಆಡಿಯನ್ಸ್ POV ಗೊತ್ತಾಗ್ಲಿ ಅಂತ. ಆಡಿಯನ್ಸ್ ನಮ್ ಜೊತೆನೆ ಥಿಯೇಟರ್ ಒಳಗಡೆ ಸುತ್ತಾಡ್ತಾ ಇದಾರೆ, ಆ ಡ್ರಾಮಾ ಸುತ್ತಮುತ್ತ ಸುತ್ತಾಡ್ತಾ ಇದಾರೆ, ಆ ಒಂದು ಫೀಲ್ ಅವ್ರಿಗೆ ಸಿಗ್ಲಿ. ಅದಾದ್ಮೇಲೆ ಅವ್ರಿಗೆ ಟ್ರಾನ್ಸಿಷನ್ ಎಲ್ಲ ಇನ್ನು ಅವರೇ ಕ್ಯಾರೆಕ್ಟರ್ ಸುತ್ತಮುತ್ತ ಓಡಾಡಂಗ್ ಸಿಗ್ಲಿ ಅಂತ ನಾವ್ ಇಟ್ಟಿದ್ದು. ಸೊ ನಮಗ್ 1 ಶಾಟ್ ಅಂದ್ರೆ ನಮಗ್ ಅಷ್ಟು ಡಿಸೈನ್ ಆಗ್ಬೇಕಲ್ಲಿ. ಪ್ಲಸ್ ನಮ್ಗೆ ಇಲ್ಲೇ ಮ್ಯೂಸಿಕ್ ಬರುತ್ತೆ, ಇಲ್ಲೇ ಡಿಸೈನ್ ವರ್ಕ್ ಆಗತ್ತೆ,
ಅನ್ನೋದು ನಮ್ಗೆ ಈ ಸಿನಿಮಾಲಿ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ನಾವು ಎಲ್ಲದಕ್ಕೂ ಫಸ್ಟ್ ಡಿಸೈನ್ ಮಾಡಿ ಆಮೇಲೆ ಹೆಂಗೆ ಅಂದರೆ ಕೆಲಸ ಮಾಡಿರೋದನ್ನ ಕಿತ್ತು ಬಿಸಾಕೋದು. ನಮ್ಗಿದು ಬೇಡ, ಇಲ್ಲಿ ಮ್ಯೂಸಿಕ್ ಹೋಗಲಿ, ಹಿಂಗೆ ಮಾಡೋಣ ಅಂತ. ಅದಾದ್ಮೇಲೆ ನಾವು ಮ್ಯೂಸಿಕ್ ಬಂದಾಗ್ಲೂ ಅಷ್ಟೇ ಸರ್, ತುಂಬ ಜನ ಮ್ಯೂಸಿಷಿಯನ್ನು, ವೈಲಿನಿಸ್ಟ್ ಬಂದಿದ್ರು, ಮೃದಂಗಂ ಬಂದಿತ್ತು, ವೋಕಲಿಸ್ಟ್ಗಳು ಫೀಮೇಲು ಮೇಲು, ಮತ್ತೆ ಫ್ಲೂಟಿಸ್ಟು, ಇವ್ರದ್ದೆಲ್ಲ ಸಪೋರ್ಟೇನೆ, ಎಲ್ಲರದು ಕೊಲಾಬ್ರೇಷನ್ ಸರ್. ಯಾರಿಗೂ ಮೇಜರ್ ಚಂಕು ಅಥವಾ ಏನು ಕೊಟ್ಟಿಲ್ಲ. ಹಂಗೆ ನೋಡ್ತು ಅಂದ್ರೆ ಎಲ್ಲರಿಗೂ ಹೆಲ್ಪ್ ಅಂತಾನೆ ಕೇಳಿ ಅಷ್ಟು ಜನದ ಹೆಲ್ಪ್ ತಗೊಂಡು ನಮಗೆ ಪೋಸ್ಟ್ ಪ್ರೊಡಕ್ಷನ್ ಆಗಿದ್ದು. ಆ ಮ್ಯೂಸಿಕ್ನೆಲ್ಲ ಸೇರಿಸಿ ಅರ್ಜುನ್ ಭಟ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಎಲ್ಲ ಕ್ಲೀನಾಗಿ ಹಾಕಿ ತುಂಬಾನೇ ನಮಗೆ ಭರತನಾಟ್ಯಂ ಪಾರ್ಟೇನೆ ಒಂದು ಸ್ವಲ್ಪ ಇತ್ತು ನಮಗೆ. ಯೂಶಲಿ ಈ ಜನ್ರೇಷನ್ಗೆ ಎಲ್ಲ ಜೆನ್ಸಿ ಅಲ್ಲ ಸರ್, ಎಲ್ಲ BTS ನೋಡೋರು. ಸಡನ್ ಆಗಿ ನಾರ್ತ್ ಕೊರಿಯಾದಿಂದ ಸೌತ್ ಬೆಂಗಳೂರು ಅಂದ್ರೆ ಕಷ್ಟ. ಮತ್ತೆ ಭರತನಾಟ್ಯಂ ಎಲ್ಲ ಇಟ್ಸ್ ಅ ವೆರಿ ಓಲ್ಡ್ ಸ್ಟೈಲು. ಈ ಜನ್ರೇಷನ್ಗೆ ನಮಗೆ ಹೆಂಗೆ ಅದನ್ನ, ಈ ಜನ್ರೇಷನ್ ಹೆಂಗೆ ತೋರ್ಸೋದು ಅದನ್ನ, ಯಾಕಂದ್ರೆ ನಮ್ಗಲ್ಲಿ ಡೀಟೇಲಿಂಗ್ ಕೊಟ್ಟಿದೀವಿ. ನಮ್ಮ ಫಿಲಮ್ ಮೇಕರ್ಸ್ಗೆ ಏನು ಅಂದ್ರೆ ಸರ್, ಡೈರೆಕ್ಟರ್ಗಳಿಗೆಲ್ಲ ನಾವೇನೋ ಹುಚ್ಚರ ತರ ಯೋಚನೆ ಮಾಡ್ಬಿಟ್ಟು ಇಲ್ಲಿ ಈ ಡೀಟೇಲ್ ಹಾಕಿದ್ರೆ ನೋಡ್ತಾರೆ ಇವರು. ಇವಾಗ ನಾವು ಎಲ್ಲ ಎಡಿಟ್ಸ್ ನೋಡಿರ್ತೀವಲ್ಲ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ, ವೆಟ್ರಿಮಾರ್ ಅನ್ನೋರು ಹಂಗ್ ಕೊಟ್ಟಿದ್ದಾರೆ, ಸೂರ್ಯ ಅವರು ಹಿಂಗ್ ಕೊಟ್ರು, ಯೋಗರಾಜ್ ಭಟ್ ಸರ್ ಅವಾಗ್ಲೇ ಹಂಗ್ ಕೊಟ್ಬಿಟ್ಟಿದ್ದಾರೆ. ಈ ತರ ಎಲ್ಲ ಯಾರ್ಯಾರೋ ಎಡಿಟ್ ಮಾಡಿ ಹಾಕ್ತಾರಲ್ಲ, ನಮ್ಗೇನು ಅಂದ್ರೆ ನಾವು ಹಿಂಗೆ ಮಾಡೋಣ, ನಮ್ದು ಯಾರೋ ಒಬ್ರು ನೋಡಿ ಹಿಂಗ್ ಮಾಡ್ತಾರೆ ಅಂತ. ಆದ್ರೆ ಸ್ಟೋರಿಗೆ ಡೀಟೇಲಿಂಗ್ ಏನ್ ಬೇಕೋ ಅದಂತೂ 100% ಕೊಟ್ಟಿರ್ತೀವಿ. ಆ ಡೀಟೇಲಿಂಗ್ ಪ್ರೋಸೆಸ್ ಅಲ್ಲಿ ಗುಡ್ಸಲ್ಲ, ಕೆಲವು ಸಲ ಗುಡ್ಸ್ತಾರೆ. ಸೊ ಆ ಪ್ರೋಸೆಸ್ಗೋಸ್ಕರ ನಮಗೆ ಮ್ಯೂಸಿಕ್ ಅಲ್ಲಿ ಭರತನಾಟ್ಯಂ ಮ್ಯೂಸಿಕ್ ಒಂದ್ ಸ್ವಲ್ಪ ಟಫೆಸ್ಟ್ ಪಾರ್ಟ್ ಅಂದ್ರೆ ಅದೇ ಇತ್ತು. ಬಟ್ ಮಿಕ್ಕಿದ್ದು ನಮ್ಗೇನಿತ್ತು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ಅಳ್ಬೇಕು. ಅತ್ತಾದ್ಮೇಲೆ ಅವ್ರಿಗೆ ಲಾಸ್ಟ್ ಅಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಆ ಸರ್ಪ್ರೈಸ್ ಎಲಿಮೆಂಟ್ಗೆ ಕ್ಯಾರೆಕ್ಟರ್ ನಮ್ದು ಅಂತ ಜನ ಅನ್ಕೊಂತಾರೆ. ಯಾವಾಗ ಜನ ಕ್ಯಾರೆಕ್ಟರ್ ಅವ್ರದ್ದು ಅವರಲ್ಲಿ ಒಬ್ಬ ಅಂತ ಯಾವಾಗ ಅನ್ಕೊಂತಾರೋ ಅಲ್ಲಿಗೆ ಸಿನಿಮಾ ಗೆಲ್ಲತ್ತೆ ಅನ್ನೋ ಒಂದು ಥಾಟು ಸರ್. ಆ ಥಾಟು ನಮ್ಗೆ ಈ ಮ್ಯೂಸಿಕ್ ಪ್ರೋಸೆಸ್ ಎಲ್ಲ ವರ್ಕೌಟ್ ಆಯ್ತು. ಈಗ ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಆಗಿದೆ, ಹೌದು. ಅಂದ್ರೆ ಅದರ ರೆಸ್ಪಾನ್ಸ್ ಯಾವ ತರ ಇತ್ತು? ನಮಗೆ ಸುಚಿತ್ರಲ್ಲಿ ಆಗಿದ್ದು ಫಸ್ಟ್ ಸ್ಕ್ರೀನಿಂಗ್. ನಮಗೊಂದು ಸ್ವಲ್ಪ ಭಯ ಇತ್ತು, ಯಾಕಂದ್ರೆ ಇದು ನಾರ್ಮಲ್ ಶಾರ್ಟ್ ಫಿಲಮ್ ಅಲ್ವಲ್ಲ ಸರ್. ಇವಾಗ ಎಂಟರ್ಟೈನ್ಮೆಂಟ್ ಇಲ್ಲ, ಡಬಲ್ ಮೀನಿಂಗ್ ಇಲ್ಲ, ಸ್ಟೋರಿ ವೈಸ್ ಹೋಗಿರೋದು, ಕಂಟೆಂಟ್ ವೈಸ್ ಹೋಗಿರೋದು, ಜೆನ್ಸಿ ಕಂಟೆಂಟ್ ಅಲ್ಲ. ನಾರ್ಮಲ್ ಒಂದು ಫೀಚರ್ ಫಿಲಮ್ ಕ್ವಾಲಿಟಿ ಏನು ತರಬೇಕು ಅದು ತಂದಿದ್ದೀವಿ. ಫಸ್ಟ್ 3 ಶೋ ಇಟ್ಟಿದ್ವಿ. ಎಲ್ಲ ಥರ ಫಿಲಮ್ ಫೆಟರ್ನಿಟೀಸು, ನಮ್ಮ ಕಾಲೇಜ್ ಅವರು ಎಲ್ಲರೂ ಬಂದಿದ್ರು. ಫಸ್ಟ್ ಶೋ ನಾವು ನೋಡ್ತಾ ಇದ್ವಿ. ಶೋ ಆಯಿತು, ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಮಗೆ ಒಳಗಡೆ ಭಯ, ಏನು ನಾವೇನೇ 3 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಏನೇ ಆಗಿರ್ಬೋದು, ಕೊನೆಗೆ ಜನ ಡಿಸಿಷನ್ನೇ ಅಲ್ಟಿಮೇಟ್ ಅಲ್ಲಿ. ನಮಗೆ ಏನಂತಾರೋ ಏನೋ ಅಂತ. ಅದಾದ್ಮೇಲೆ ಒಂದ್ಸಲಿ ಇವರು ಆಚೆ ಬಂದಾದ್ಮೇಲೆ ನಮಗೆ ಅರ್ಥ ಆಗಿದ್ದೇನು ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿದೆ. ಆ ಲಾಸ್ಟ್ ಅವ್ರಿಗೆ ಕ್ರೈಯಿಂಗ್ ಪಾರ್ಟು ಅಥವಾ ಅವ್ರಿಗೆ ನಾವು ಎಮೋಷ್ನಲಿ ಏನು ಕ್ಯಾರಿ ಓವರ್ ಕೊಟ್ಟಿದ್ದೀವೋ ಆ ಎಮೋಷ್ನಲ್ ಅಲ್ಲಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ರು. ಆಚೆ ಬಂದಾದ್ಮೇಲೆ ಅದನ್ನ ಅವರು ನಮ್ಗೆ ಹೇಳ್ತಾ ಇದ್ರು, ಇಲ್ಲ ಎಲ್ಲ ರೆಸ್ಪಾನ್ಸು ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ನಮ್ಗೆ ಆ ಲಾಸ್ಟ್ ಟ್ವಿಸ್ಟ್ ಇಷ್ಟ ಆಯ್ತು, ಇದು ಯಾವಾಗ ನೆಕ್ಸ್ಟ್ ಏನ್ ಬರುತ್ತೆ. ಅವ್ರಿಗಿನ್ನು ಆ ಲಾಸ್ಟ್ ನಾವೇನ್ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ತಾ ಇದೀವೋ ಆ ಸರ್ಪ್ರೈಸ್ ಎಲಿಮೆಂಟ್ ಮೇಲೆ ಅವ್ರಿಗೆ ಕುತೂಹಲ ಜಾಸ್ತಿ. ಇದನ್ನ ನೋಡ್ಬೇಕು, ಇನ್ನೂ ನೋಡ್ಬೇಕು. ತುಂಬಾನೇ ಎಷ್ಟೊಂದು ಜನ ಬಂದಿದ್ರು ಸರ್. ಉಪೇಂದ್ರ ಸರ್ ಅವರು ಎಡಿಟರು, ಶ್ರೀ ಕ್ರೇಜಿ ಮೈಂಡ್ಸ್ ಅಂತ ಬಂದಿದ್ರು. ಅವರು ಆಕ್ಚುಲಿ ಅವರು ಎಡಿಟರು, DOP ಎಲ್ಲ. ಅವ್ರಿಗೆ ದ ಹೋಲ್ ಫಿಲಮ್ ಅವರು ತುಂಬಾನೇ ಇಷ್ಟಪಟ್ರು. ಮಂಜೂರೆ ಸರ್ ಬಂದಿದ್ರು, ಅವ್ರನ್ನು ತುಂಬಾ ಇಷ್ಟಪಟ್ರು. ಸತ್ಯಪ್ರಕಾಶ್ ಸರ್ ಬಂದಿದ್ರು, ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ತುಂಬಾನೇ ಇಷ್ಟಪಟ್ರು. ಯಾಕಂದ್ರೆ ಇವರೆಲ್ಲ ಬಂದಿರೋ ದಾರಿಯಲ್ಲಿ ನಾವು ಇವತ್ತು ಮತ್ತೆ ಬರ್ತಾ ಇರೋದು. ಇನ್ನೊಬ್ಬ ಫಿಲಮ್ ಮೇಕರ್ ಇಷ್ಟಪಟ್ಟು ಇಲ್ಲ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸ್ ಚೆನ್ನಾಗಿದೆ ಅಂತ ಅಂದಾಗ ನಮ್ಗೊಂದು ಸ್ವಲ್ಪ ನೆಮ್ಮದಿ ಬರುತ್ತೆ. ಬಟ್ ಆಲ್ಮೋಸ್ಟ್ 3 ಶೋಸು ಫುಲ್ ಆಗಿತ್ತು ಸರ್. ಈಗ ಆಲ್ರೆಡಿ ಒಂದು ಸ್ಕ್ರೀನಿಂಗ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನೆಕ್ಸ್ಟ್ ಸ್ಕ್ರೀನಿಂಗ್ ಫೆಬ್ರವರಿ ಅಂತಿದ್ದೀರಾ. ಈಗ ನನ್ನಂತರ ಯಾರು ನೋಡಿಲ್ಲ, ನಾನು ನೋಡಿದ್ದೀನಿ, ಬೇರೆಯವ್ರು ನೋಡಿಲ್ಲ ಆಡಿಯನ್ಸ್. ಅವರು ಯಾಕೆ ಬಂದು ನೋಡ್ಬೇಕು ನೆಕ್ಸ್ಟ್ ಸ್ಕ್ರೀನಿಂಗ್? ನಾನು ನಿಮ್ಗೆ ಫಸ್ಟ್ ಇಂದ ಹೇಳ್ತಾ ಇರೋದು ಇದು ಕ್ರೌಡ್ ಫಂಡೆಡ್ ಸಿನಿಮಾ ಅಂತ ಸರ್. ಸೊ ಕ್ರೌಡ್ ಫಂಡೆಡ್ ಸಿನಿಮಾ ಅಂದ್ರೆ ಜನನೇ ಬೆಂಬಲಿಸಿ ದುಡ್ಡು ಹಾಕಿ ನೀವು ಸಿನಿಮಾ ಮಾಡಿ ಅಂತ ಪ್ರೋತ್ಸಾಹ ಇರುವಂತ ಸಿನಿಮಾ. ಜನರ ಸಿನಿಮಾ ಜನರೇ ನೋಡ್ಬೇಕು ಸರ್. ಬಂದು ನೋಡಿದಾಗ ನಮ್ಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಸಿಗತ್ತೆ, ಇನ್ನೊಂದು 10 ಸಿನಿಮಾ ಮಾಡಬೇಕು ಅನ್ನೋ ಉತ್ಸಾಹ ಸಿಗತ್ತೆ.
ಈ ಜರ್ನಿಯಲ್ಲಿ ಎಲ್ಲೂ ಸುಸ್ತಾಗಲ್ಲ. ನನ್ನ ಕಡೆಯಿಂದ ಒಂದಂತೂ 100% ಪ್ರಾಮಿಸ್ ಸರ್. ನೀವು ಸಿನಿಮಾ ಬಂದು ನೋಡಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಎಮೋಷ್ನಲ್ ರೈಡ್ ಇರುತ್ತೆ, ಲಾಸ್ಟಲ್ಲಿ ಅಳ್ತೀರಾ, ಅಲ್ಲಾದ್ಮೇಲೆ ಒಂದು ಸರ್ಪ್ರೈಸ್ ಮೂಮೆಂಟ್ ಇದೆ. ಆ ಸರ್ಪ್ರೈಸ್ ಮೂಮೆಂಟಿಗೆ ನಿಮಗೆ ಕ್ಯಾರೆಕ್ಟರು ನಿಮ್ಮದು ಅಂತ ಅನ್ಸ್ಬಿಡತ್ತೆ, ನಿಮ್ಮಲ್ಲಿ ಒಬ್ಬ ಅಂತ ಅನ್ಸುತ್ತೆ. ಅದಾದ್ಮೇಲೆ ನೀವು ಮನೆಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನೀವು ಅದೇ ಗುಂಗಲ್ಲಿ ಒಂದು ದಿವಸ ಆದರೂ ಕಲಿತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ. ನೀವು 100% ಬನ್ನಿ, ಬೇರೆಯವ್ರಿಗೆ ಹೇಳಿ, ಕರ್ಕೊಂಬಂದರೆ ನಿಮ್ಗೆ 100% ಒಂದು ಒಳ್ಳೆ ಸಂಡೇ, ಒಂದು ಒಳ್ಳೆ ಸಿನಿಮಾ ನೋಡ್ತೀರಾ ಸರ್. ಅಂದ್ರೆ ನೀವ್ ಹೇಳಿದ್ರೆ ಈ ಪಿಚ್ ವಿಡಿಯೋನ ನಾವು ಆಲ್ಮೋಸ್ಟ್ ಸಿನಿಮಾ ತರ ಶೂಟ್ ಮಾಡಿದ್ವಿ, ಅದೇ ಕ್ವಾಲಿಟಿ ಇದೆ ಅಂದ್ರೆ. ಅದೇ ಪ್ರೊಡಕ್ಷನ್ ಯಾವ ತರ ಐತೆ ಎಲ್ಲ ಸರ್. ನಮಗೆ ಈ ಪ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಮುಂಚೆನೆ ಒಂದು ಟೆರೆಸ್ ಅಲ್ಲಿ ಒಂದು ಚಾಕ್ ಪೀಸ್ ಹಾಕೊಂಡು ಇದೇ ಆಡಿಟೋರಿಯಮ್, ಇಲ್ಲಿ ಹಿಂಗ್ ಸ್ಪೇಸ್ ಇದೆ ಅಂತಾನೆ ನಾವು ಒಂದು ಬಿ ಡ್ರಾಫ್ಟ್ ತರಾನೇ ಶೂಟ್ ಮಾಡ್ಕೊಂಡಿದ್ವಿ. ನಮಗೆ ಎಲ್ಲೆಲ್ಲಿ ಹಿಂಗೆ ಲೈಟಿಂಗು ಹೆಂಗ್ ಬೇಕು ಅಂತ. ಸೊ ಇದೇ ಪ್ರೊಸೆಸ್ ಅಲ್ಲಿ ನಾವು ಪ್ರೊಡಕ್ಷನ್ಗೆ ಹೋದಾಗ ಹತ್ತತ್ರ ಫೀಚರ್ ಫಿಲಮ್ ಅಲ್ಲಿ ಎಷ್ಟು ಜನ ಇರ್ತಾರೋ ನಮ್ಮ ಸೆಟ್ಟಲ್ಲೂ ಹತ್ತತ್ರ 40 ಇಂದ 50 ಜನ ಇದ್ರು. ಆ ಲೈಟಿಂಗ್ ಅಲ್ಲಿ 2 ಟ್ರೀಟ್ಮೆಂಟ್ ಇದ್ರು, ಆ ಲೆನ್ಸ್ ನೋಡ್ಕೊಳಕ್ ಒಬ್ರು, ಕ್ಯಾಮ್ರಾ ಬಾಡಿ ನೋಡ್ಕೊಳಕ್ ಒಬ್ರು, ಮತ್ತೆ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಒಬ್ರು. ಯಾಕಂದ್ರೆ ನಮ್ಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಡೇ ಒಂದ್ ಸ್ವಲ್ಪ ತೊಂದರೆ ಆಗೋಯ್ತು. ಒಳಗಡೆ ಗ್ರೀನ್ ರೂಮ್ ಲೈಟಿಂಗ್ ಎಲ್ಲ ಹಿಂಗ್ ನೇತಾಡ್ತಾ ಇದೆ ವೈರ್ ಎಲ್ಲ, ನಾವು ಅದನ್ನ ಮತ್ತೆ ತೋರ್ಸಕ್ಕಾಗಲ್ಲ. ಸೊ ಮತ್ತೆ ನಾವು ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮುಂಚೆನೆ ಕರೆಸಿ ಅವ್ರನ್ನ ಹಾಕಿ, ಯಾಕಂದ್ರೆ ತುಂಬಾ ಟೈಮ್ ತಗೊಳ್ಳೋದು ಸರ್. ಮೇಕಪ್ಗೆ 1-2 ಅವರ್ ತಗೊಳ್ಳೋರು. ನಾವ್ ಎಷ್ಟೇ ದುಡ್ಡು ಕೊಟ್ಟಿದ್ರು ನಮಗೆ ಓಪನ್ ಆಗ್ತಾ ಇದ್ದಿದ್ದ ಲೊಕೇಶನ್ 7 ಗಂಟೆಗೆ. ನಾವಲ್ಲಿ ರಾಮಾಂಜನೇಯ ಗುಡ್ಡ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಮೇಕಪ್ ಅವ್ರನ್ನ 4-4:15 ಕರೆಸಿ ನಾವು ಮೇಕಪ್ ಹಾಕಿ, ಅವ್ರಿಗೇನು ಅಂದ್ರೆ ಮೇಕಪ್ ಅವ್ರಿಗೆ ಲೈಟೇ ಬೇಕು ಬೇನಾಗಿ. ಅವ್ರು ಮತ್ತೆ ಮೊಬೈಲ್ ಟಾರ್ಚ್ ಇಟ್ಕೊಂಡು, ಯಾಕಂದ್ರೆ ಆ 1-2 ಅವರ್ ಸೇವ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಆಲೋಚನೆಯಲ್ಲಿ. ಮತ್ತೆ ಸೆಟ್ ಹುಡುಗರು ಅಷ್ಟೇನೆ, ನಮಗೆ ಶಟರ್ ಸ್ಪೇಸು ಮಧು ಅಣ್ಣ ಅವರು ಸಖತ್ತು ಎಕ್ವಿಪ್ಮೆಂಟ್ಸ್ ಎಲ್ಲ ಅವರು ತುಂಬಾ ಕಮ್ಮಿ ಕೊಟ್ಟು ಸಪೋರ್ಟ್ ಮಾಡಿ, ಅವ್ರ ಕಡೆಯಿಂದಾನೇ ಮ್ಯಾನ್ ಪವರ್ ಬಂದು, ಅಲ್ಲಿಂದನೇ ನಮ್ಗೆ ಅವ್ರದ್ದೊಂದು ಟೀಮ್ ಒಂದು 15 ಜನ ಇತ್ತು ಅಂದ್ರೆ ಆ ಕಡೆ ಪ್ರೊಡಕ್ಷನ್ ಯೂನಿಟ್ ಅವರು ಪ್ರತಿಯೊಬ್ರದ್ದು ಏನು ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ ಅವರು, ಬಟ್ ಅವ್ರದ್ದೆಲ್ಲ ಕೆಲಸ ಆಗಿದ್ದಕ್ಕೇನೆ ನಿಮ್ಗೆ ಈ ಪ್ರಾಡಕ್ಟ್ ಫೀಚರ್ ಫಿಲಮ್ ಪ್ರಾಡಕ್ಟ್ ತರ ಕಾಣಿಸ್ತಾ ಇರೋದು ಸರ್. ಆಲ್ರೆಡಿ ನೀವು ಫಸ್ಟ್ ಸ್ಕ್ರೀನಿಂಗ್ ಆಗಿದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅಂದ್ರೆ ಬಂದು ನೋಡಿದ್ರಲ್ಲ ಆಡಿಯನ್ಸ್, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಯೂಶಲಿ ರೀಲ್ಸ್ಗೂ ಸಿನಿಮಾಗೂ 2 ಡಿಫ್ರೆನ್ಸ್ ಇದೆ ಸರ್. ರೀಲ್ಸ್ ಅಂದ್ರೆ ನಾವು ಟೈಮ್ ಪಾಸ್ ಆಗಿ ನೋಡೋದು, ಸಿನಿಮಾ ಅಂತ ಬಂದಾಗ ನಾವು ಟೈಮ್ ಕೊಟ್ಟು ನೋಡೋದು ಸಿನಿಮಾ. ಒಂದು ಸಂಡೇ ಅಷ್ಟು ಜನ ಹತ್ತತ್ರ 240 ಜನ 250 ಜನ ಟೈಮ್ ಕೊಟ್ಟು ನಾವು ಹೊಸ ತಂಡದ್ದು ಸಿನಿಮಾ ನೋಡೋಣ, ಏನ್ ಮಾಡಿದ್ದಾರೆ, ಈ ಹೆಂಗ್ ಮಾಡಿರ್ಬೋದು ಅನ್ನೋ ಕುತೂಹಲದಲ್ಲಿ ಬಂದು ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಪುನೀತ್ ಕಶ್ಯಪ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ. ಆಲ್ ದಿ ಬೆಸ್ಟ್.